ರಾಜಪ್ಪ ರಾಜಪ್ಪ ಮುತ್ತಣ್ಣ ರಾಜಪ್ಪ ಮುತ್ತಣ್ಣ ಕಣ್ಣನ್ ಎಲ್ಲಿಟ್ಕೊಂಡಿದ್ಯಾ? ಎದುರುಗಡೆ ಯಾರು ಬರ್ತಾ ಇದಾರೆ ಅಂತ ನೋಡ್ಕೊಂಬರಕ್ಕಾಗಲ್ವಾ? ನಿಮ್ಗೆಲ್ಲ ಭಾವ ಕೊಟ್ಟಿರೋ ಸಲಿಗೆ ಹೆಚ್ಚಾಗಿದೆ, ಅದಕ್ಕೆ ಹಿಂಗಾಡ್ತಾ ಇರೋದು. ಕ್ಷಮಿಸ್ಬಿಡಿ ಅಮ್ಮವ್ರೆ, ನೋಡ್ಲಿಲ್ಲ. ಮುತ್ತಣ್ಣನೆಲ್ಲಾದ್ರೂ ನೋಡಿದ್ರ? ನಿಮ್ ಮುತ್ತಣ್ಣ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಇದನ್ನೇ ನಾನು ನೋಡ್ಕೊಂಡು ಕೂತ್ಕೋತೀನಲ್ಲ. ನಾನು ಹಿಂಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅದಿರ್ಲಿ, ರಾಜಪ್ಪ ಎಲ್ಲಿದ್ದಾನೆ ನೋಡಿದ್ಯಾ ನೀನು ಅವನ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ? ಈ ಮನೇಲಿ ನಿಮ್ಗಿಂತ ಜಾಸ್ತಿ ಕೆಲಸ ಮಾಡೋದು ನಾನೇ. ಇರೋ ಕೆಲಸ ಬಿಟ್ಟು ರಾಜಪ್ಪ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತ ನೋಡ್ಕೊಂಡಿರಕ್ಕಾಗತ್ತಾ? ನಿನ್ನೆ ಕೇಳ್ತಾ ಇರೋದು, ರಾಜಪ್ಪ ಎಲ್ಲಿದ್ದಾನೆ ನೋಡಿದ್ಯಾ? ಕ್ಷಮಿಸ್ಬಿಡಿ ಅಮ್ಮವ್ರೆ, ಕೈ ತುಂಬಾ ಕೆಲಸ ಇರುವಾಗ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳಕ್ಕಾಗತ್ತಾ? ನಾನ್ ನೋಡ್ಲಿಲ್ಲ. ತಲೆ ಹೊಟ್ಟೆ ಮಾತ್ ಬೇಡ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಅಲ್ಲ, 3 ಹೊತ್ತು ಮನೇಲೆ ಬಿದ್ದಿರ್ತಿಯಲ್ಲ, ಮನೆಗೆ ಯಾರು ಬರ್ತಾರೆ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ನೋಡ್ಕೊಳಕ್ಕಾಗಲ್ವಾ? ಹೋಗು, ಮೊದ್ಲು ರಾಜಪ್ಪ ಎಲ್ಲಿದ್ದಾನೆ ನೋಡ್ಕೊಂಡು ಕರ್ಕೊಂಬ. ಅಲ್ಲ ಮುತ್ತಣ್ಣ. ಹೋಗು ಅಂತಂದೆ. ಸರಿ. ರಾಜಪ್ಪ ರಾಜಪ್ಪ. ಓ, ನಾನು ಈಗ ತಾನೇ ಅಲ್ಲಿಂದಾನೆ ಬಂದಿದ್ದೀನಿ, ಇವಳು ಮತ್ತೆ ಅಲ್ಲೇ ಹುಡ್ಕೊಂಡು ಹೋದ್ಲು. ರಾಜಪ್ಪ ರಾಜಪ್ಪ ರಾಜಪ್ಪ. ಮುತ್ತಣ್ಣ, ಇಲ್ಲಿದ್ಯಾ ನೀನು? ಊರೆಲ್ಲ ಹುಡುಕದೆ ನಾನು. ಯಾಕೆ ಶಾಂತಮ್ಮ, ಶೀತ ಆಗಿದ್ಯಾ? ಶೀತನ ನನಗ? ಮುತ್ತಣ್ಣ, ಶೀತ ಆಗಿರೋದು ಮಂಚಕ್ಕೆ. ಮಂಚದ ಹಿಂದೆ ಇರೋ ಪಕ್ಷಿ ಅಕ್ಷಿ ಅಂತ ಇದೆಯಲ್ಲ, ಅದಕ್ಕೆ. ಯಾರದು? ಸರ್ ಅಲ್ಲ ಸರ್, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕತ್ತೆ ಹುಡುಕ್ತಾ ಇದ್ದೆ. ರಾಜಪ್ಪ, ಇಲ್ಲಿ ಯಾವ ಕತೆ ಬರುತ್ತೆ? ಏನ್ ಕತೆ ಕಟ್ತಾ ಇದ್ದೀರಾ? ಅದು ಮುತ್ತು ಏನಾಯ್ತು ಅಂದ್ರೆ ಬಂದ್ಯಾ? ಬಾ ಬಾ, ನೀನು ಬರೋ ಅಷ್ಟರಲ್ಲಿ ನಿನ್ನ ID ಕಾರ್ಡು ನನಗೆ ಸಿಕ್ಕಿದೆ. ಇದನ್ನ ತಲೆವರೆಗೆ ತೋರಿಸ್ತೀನಿ. ಅಲ್ಲ, ನೀವೆಲ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅಳಿ. ಅಂದ್ರೆ ಅದೇನೋ ಕತ್ತೆ ಹುಡುಕ್ತಿದಾರಂತೆ. ಕತ್ತೆ? ಕತ್ತೆನಾ? ಯಾವ ಕತ್ತೆ? ಅಮ್ಮನವರೇ, ನೀವು ಕತ್ತೆ ಅನ್ಬೇಡಿ, ಅನ್ನೋರಂದ್ರೆ ಕೇಳಕ್ ಚಂದ. ಓಹೋ, ಇಲ್ಲೇನೋ ನಡೀತಿದೆ. ಇವಳು ನಮ್ಮ ರಾಜಪ್ಪನಿಗೆ ಏನೋ ಮೋಡಿ ಮಾಡಿದ್ದಾಳೆ. ನಿಮ್ಗೆಲ್ಲ ಏನಾಗಿದೆ? ಈ ಮಗು ಮನೆಗೆ ಬಂದಾಗ್ಲಿಂದ ನಿಮ್ ಹುಡುಗಾಟ ಎಲ್ಲ ಜಾಸ್ತಿ ಆಗಿದೆ. ರಾಜಪ್ಪ, ಕಾಫಿ ಬೋರ್ಡ್ ಲೆಕ್ಕ ನೋಡ್ಬೇಕಾಗಿತ್ತು, ಬೇಗ ಬನ್ನಿ. ಬಂದೆ ಅಮ್ಮನವರೇ, ಬಂದೆ. ಕತ್ತೆ? ಅವನು ಕತ್ತೆ? ಐ ಆಮ್ ಫೈಂಡಿಂಗ್ ಕತ್ತೆ. ಕತ್ತೆ? ಓ ಕತ್ತೆ. ಇದೇನಳಿ ಅಂದ್ರೆ ಇವ್ರಿಬ್ಬರಿಗೂ ಏನಾಗಿದೆ ಅಂತೀನಿ. ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದ್ರು ಆ ಮಂಚದಿಂದ ಕತ್ತೆ ಹುಡುಕ್ತಿದ್ದೀನಿ ಅಂತ ಕತೆ ಹೇಳ್ತಿದಾರಲ್ಲ. ಅಳಿಂದ್ರೆ ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಅಲ್ಲ, ಯಾಕೆ ಬೆವರ್ತಾ ಇದ್ದೀರಾ ಅಂತ. ಓ, ಎಲ್ಲೋ ಟೆನ್ಷನ್ ಆಗದೆ ಅನ್ಸುತ್ತೆ. ನೋಡಿ, ನೀವಿಲ್ಲೇ ಕುತ್ಕೊಂಡಿರಿ, ನಾನು ಪಾನಕ ಮಾಡ್ಕೊಂಡು ತಗೊಂಡ್ ಬರ್ತೀನಿ, ಆಯ್ತಾ? ಸರಿ. ನಿನ್ನ ID ಕಾರ್ಡು ನನ್ನ ಹತ್ರ ಇದೆ. ಈ ಆಧಾರ್ ಕಾರ್ಡಲ್ಲಿ ನಿನ್ನ ಕುಲ, ಗೋತ್ರ ಎಲ್ಲ ಇದೆ. ತಲೆಯವರು ಬಂದಮೇಲೆ ಅವ್ರಿಗೆ ತೋರಿಸ್ತೀನಿ. ಆಮೇಲೆ
ಯಾಕೆ ಹೀಗೆ ಮಾಡ್ತಿದ್ಯಾ ಸುಬ್ಬು? ನನ್ನ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು? ಇಷ್ಟು ದಿನ ಆಯ್ತು ನಿನ್ ಜೊತೆ ಮಾತಾಡಿ. ಮಳೆ ಹನಿಗಾಗಿ ಕಾದು ಕೂತ ಎಳೆ ಕಂಗಳಲ್ಲಿ ನೀರ ಹನಿ. ಅಮ್ಮ, ನನ್ನ ರೇಗಿಸ್ತಿದ್ಯಾ? ಅಯ್ಯೋ ಇಲ್ಲ ಮಗಳೇ, ಫೋನಲ್ಲಿ ಯಾವುದೋ ಒಂದು ಕವನ ಬಂದಿತ್ತು, ಅದನ್ನು ಓದ್ತಿದ್ದೆ ಅಷ್ಟೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಯಾರನ್ನಾದರೂ ಕಾಯೋವಾಗ ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಅನ್ಸತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬರುತ್ತೆ. ಸುಬ್ಬು ನೆನಪಾಗ್ತಿದ್ದಾನಾ? ಹೌದಮ್ಮ, ಅವನು ಇಷ್ಟು ದಿನ ನನ್ನನ್ನು ಬಿಟ್ಟು ಇತ್ತಿದ್ದೇ ಇಲ್ಲ ಗೊತ್ತಾ? ನಾವಿಬ್ರು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ವಿ. ಸುಬ್ಬು ಎಲ್ಲಿದ್ದಾನೆ ಅಂದ್ರೆ ಶ್ರಾವಣಿ ಜೊತೆ ಇರ್ತಾನೆ, ಶ್ರಾವಣಿ ಎಲ್ಲಿದ್ದಾನೆ ಅಂದ್ರೆ ಸುಬ್ಬು ಜೊತೆ ಇರ್ತಾಳೆ ಅಂತ ಹೇಳ್ಕೊಳ್ಳೋಷ್ಟು ಕ್ಲೋಸ್ ಆಗಿದ್ವಿ ನಾವು. ಮದ್ವೆ ಮುಂಚೆನೂ ಅಷ್ಟೇ ಅಮ್ಮ, ನಾನು ಎದ್ದೇಳಕ್ ಮುಂಚೆನೆ ಅವ್ನು ನನ್ನ ಕಣ್ಮುಂದೆ ಬಂದು ನಿಂತಿರ್ತಿದ್ದ. ಮೊದ್ಲು ಬಂದು ನನಗೆ ಅವ್ನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಅವನಿಗೆ ಅಪ್ಪನ ಜೊತೆ ಏನೇ ಕೆಲಸ ಇದ್ರು, ಎಷ್ಟೇ ಕಷ್ಟ ಇದ್ರು ಎಲ್ಲ ಮುಗಿಸ್ಕೊಂಡು ನನ್ನ ಹತ್ರನೇ ಬಂದು ಗುಡ್ ನೈಟ್ ಅಂತ ಹೇಳ್ಬಿಟ್ಟೆ ಅವ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದಿದ್ದು ಗೊತ್ತಾ? ನನ್ನ ದಿನ ಶುರು ಆಗ್ತಿದ್ದು, ನನ್ನ ದಿನ ಮುಗಿತಾ ಇದ್ದಿದ್ದು ಎಲ್ಲ ಅವನಿಂದಾನೆ ಅಮ್ಮ. ಮಗಳೇ, ಸುಬ್ಬು ನಿನಗೆ ಸಿಕ್ಕಿರೋದಕ್ಕೆ ನೀನು ಮಾತ್ರ ಅದೃಷ್ಟವಂತೆ ಅಲ್ಲ, ನಾನು ನಿಮ್ಮಪ್ಪ ಕೂಡ ಅದೃಷ್ಟ ಮಾಡಿದ್ದೀವಿ. ಆದ್ರೆ ಶ್ರಾವಣಿ, ನನ್ನ ಪ್ರೀತಿ ನಿನಗೆ ಸಿಗಲಿಲ್ಲ, ನಿಮ್ಮ ತಂದೆನೂ ನಿನಗೆ ಪ್ರೀತಿ ಕೊಡಲಿಲ್ಲ. ಆದರೆ ನಮ್ಮಿಬ್ಬರು ಪ್ರೀತಿನೂ ಮರೆಸೋ ಹಾಗೆ ಸುಬ್ಬು ನಿನಗೆ ಪ್ರೀತಿ ಕೊಟ್ಟಿದ್ದಾನೆ. ಹಾಗೆ ನೋಡಿದ್ರೆ ನಮ್ಮಿಬ್ಬರ ಸ್ಥಾನನೂ ಅವನು ತುಂಬಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ನಾವು ಅದೃಷ್ಟ ಮಾಡಿದ್ದೀವಿ ಸುಬ್ಬು ಅಂತ ಅಳಿಯನ್ ಪಡೆಯೋದಕ್ಕೆ ಅಂತ. ಹಾಗಾದ್ರೆ ಈಗ ಅದೃಷ್ಟ ಎಲ್ಲ ಹೊರಟೋಯ್ತಾ? ಯಾಕಾಗಂತಿದ್ಯಾ? ಇನ್ನೇನ್ ಮತ್ತೆ, ನಾವಿಬ್ರು ಒಂದಾದ್ಮೇಲಿಂದ ಒಂದಲ್ಲ ಒಂದ್ ಕಷ್ಟ ಬರ್ತಾನೆ ಇದೆ.